ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಸ್ಎಸ್ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಎಸ್ಎಸ್ಸಿ PS13 ಆನ್ಲೈನ್ ಫಾರ್ಮ್ 2025 ಇವತ್ತಿನ ದಿವಸ ಶಾರ್ಟ್ ನೋಟಿಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಈ ಶಾರ್ಟ್ ನೋಟಿಸ್ ಅನ್ನು ನೀವು ನೋಡ್ಬೇಕಪ್ಪ ಅಂದ್ರ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ. ಅದರೊಳಗಡೆ ಹೋಗಿ ನೀವು ಶಾರ್ಟ್ ನೋಟಿಸ್ ಅನ್ನು ನೋಡಬಹುದು. ಇದು ಈ ಶಾರ್ಟ್ ನೋಟಿಸ್ ಅಲ್ಲಿ ಏನೇನಿದೆಯಪ್ಪ ಅಂದ್ರ ಎಸ್ಎಸ್ಸಿ ಅವರು ಜೂನ್ 2 ರಿಂದ ಜೂನ್ 23 ಈ ಅಪ್ಲಿಕೇಶನ್ ಸ್ಪರ್ಧಾರ್ಥಿಗಳು ಅಪ್ಲೈ ಮಾಡ್ಬೇಕಂತ ಒಂದು ಕೊಟ್ಟಿದ್ದಾರೆ. ಅದೇ ರೀತಿ ಎಕ್ಸಾಮ್ನ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕಿವರೆಗೆ ಇದೆ ಅಂತಂದು ಈ ಶಾರ್ಟ್ ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ. 24 ಜುಲೈ ರಿಂದ 4 ಆಗಸ್ಟ್ 2025 ಇದು ಎಸ್ಎಸ್ಸಿ PS13 ಎಕ್ಸಾಮ್ ನಡೀತಿದೆ ಅಂತ ಎಸ್ಎಸ್ಸಿ ಅವರು ಶಾರ್ಟ್ ನೋಟಿಸ್ ಅಲ್ಲಿ ಬಿಟ್ಟಿದ್ದಾರೆ. ಅದೇ ರೀತಿ ವೇಕೆನ್ಸಿ ಎಷ್ಟಿದಾವಪ್ಪ ಅಂದ್ರ 2402 ವೇಕೆನ್ಸಿಗಳಾಗಲ್ಲ. ಅದೇ ರೀತಿ ಪೇಮೆಂಟ್ ಯಾವ ರೀತಿ ಇದೆಯಪ್ಪ ಅಂದ್ರೆ ಇದು ಜನರಲ್, OBC, EWS ಇವರಿಗೆ 100 ರೂಪಾಯಿ ಫೀಸ್ ಇದೆ. ಅದೇ ರೀತಿ SC, ST, ಫಿಮೇಲ್ ಇವರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಇದು ಏಜ್ ಎಷ್ಟಿದೆಯಪ್ಪ ಅಂದ್ರ 18 ರಿಂದ 30 ಯಾರ್ಯಾರು ಇದ್ದೀರಾ ಅವರೆಲ್ಲರೂ ಈ ಅಪ್ಲಿಕೇಶನ್ ಹಾಕಕ್ಕೆ ಎಲ್ಲರೂ ಅರ್ಹರು. ಸ್ಪರ್ಧಾರ್ಥಿಗಳೇ ನೋಡಿ, ಇಷ್ಟೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಂತ್ಲಿ ಅಪ್ಲಿಕೇಶನ್ ನ ಕರಿತಾ ಹೋಗ್ತಿರ್ತಾರೆ. ನೀವೆಲ್ಲ ಎಕ್ಸಾಮ್ ನಿಮ್ಮ ಮುಂಚೆ ಎಕ್ಸಾಮ್ ಬರ್ಲಿಲ್ಲಪ್ಪ ಅಂದ್ರು ನೀವು ಒಂದು 4-5 ಎಕ್ಸಾಮ್ ಅಂದ್ರು ಅಟೆಂಡ್ ಆಗಿದ್ರೆ ನಿಮ್ಗೆ ಅನುಭವ ಇರುತ್ತೆ. ಇಲ್ಲಿ ಬರೋಂಬರಿ ಎಜುಕೇಶನ್ ಎಷ್ಟಿರ್ಬೇಕಪ್ಪ ಅಂದ್ರ ಇದಕ್ಕೆ 10ನೇ ಕ್ಲಾಸ್ ಅಥವಾ ಸೆಕೆಂಡ್ PUC ಅಥವಾ ಡಿಗ್ರಿ ಕಂಪ್ಲೀಟ್ ಆದವ್ರಿಗೆ ಮಾತ್ರ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗುತ್ತೆ. ಡಾಕ್ಯುಮೆಂಟ್ಸ್ ಯಾವಾಗ ಬೇಕಪ್ಪ ಅಂದ್ರ ಈ ಅಪ್ಲಿಕೇಶನ್ ಹಾಕಕ್ಕೆ ಆಧಾರ್ ಕಾರ್ಡ್, ಡೊಮೆಸಿಯಲ್, ಒಂದು ಫೋಟೋ, ಮಾರ್ಕ್ಸ್ ಕಾರ್ಡ್, ಸಿಗ್ನೇಚರ್, ಇಷ್ಟು ಡಾಕ್ಯುಮೆಂಟ್ಸ್ಗಳು ಸ್ಪರ್ಧಾರ್ಥಿಗಳೇ ಬೇಕಾಗ್ತಾವ. ಈ ಸಬ್ಜೆಕ್ಟ್ ಎಷ್ಟಿರ್ತಾವಪ್ಪ ಅಂದ್ರ ಇದ್ರೊಳಗಡೆ ಜನರಲ್ ಅವೇರ್ನೆಸ್ GS 25 ಕ್ವಶನ್ ಇರ್ತಾವ. ಇಂಟು ಅಂದ್ರೆ 1 ಕ್ವಶನ್ಗೆ 2 ಮಾರ್ಕ್ಸ್. 25 ಇಂಟು 2 ಆದ್ರೆ 50. ಅದೇ ರೀತಿ GI ಜನರಲ್ ಇಂಟೆಲಿಜೆನ್ಸಿ, ಅದೇ ರೀತಿ ಕ್ವಶನ್ ಎಷ್ಟಿರ್ತಾವಪ್ಪ ಅಂದ್ರೆ 25 ಕ್ವಶನ್ಗಳು ಇರ್ತಾವ. ಅದೇ ರೀತಿ 1 ಕ್ವಶನ್ಗೆ 2 ಮಾರ್ಕ್ಸ್ ಇರ್ತಾವ. 50 ಮಾರ್ಕ್ಸ್ ಆಗ್ತಾವ ಟೋಟಲ್. ಅದೇ ರೀತಿ QA ಅಂದ್ರೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್, ಅಂದ್ರೆ ಈಗ ನಮ್ಮ ಗಣಿತ ಅಂತ ಹೇಳ್ತೀವಲ್ಲ ಇದ್ರೊಳಗಡೆನೆ ಬರುತ್ತೆ. ಇದಕ್ಕೆ 25 ಕ್ವಶನ್ ಇರ್ತವೆ. ಅದೇ ರೀತಿ 50 ಮಾರ್ಕ್ಸ್ ಇರ್ತವೆ. ಕೊನೆಯದಾಗಿ ಜನರಲ್ ಇಂಗ್ಲಿಷ್ ಅಂದ್ರೆ ಗ್ರಾಮರ್ ತಕ್ಕಂತ, ಬೇಸಿಕ್ ಗ್ರಾಮರ್ ತಕ್ಕಂತ ಕ್ವಶನ್ಗಳ ಇರ್ತಾವ. ಇದಕ್ಕೂ 25 ಕ್ವಶನ್ಗಳ ಇರ್ತಾವ. 50 ಮಾರ್ಕ್ಸ್ ಇರ್ತಾವ. ಟೋಟಲ್ ಎಷ್ಟು ಕ್ವಶನ್ ಅಪ್ಪ ಅಂದ್ರ 100 ಕ್ವಶನ್ಗಳು ಇರ್ತಾವ. 200 ಮಾರ್ಕ್ಸ್ ಇರ್ತಾವ. ಇದು ನೆಗೆಟಿವ್ ಎಷ್ಟಿದೆ ಅಪ್ಪ ಅಂದ್ರ 0.50 ಇದೆ. ಅಂದ್ರೆ ಇವಾಗ
1 ಕ್ವಶನ್ಗೆ 2 ಮಾರ್ಕ್ಸ್ ಅಂದ್ರೆ 2 ಕ್ವಶನ್ಗೆ 4 ಮಾರ್ಕ್ಸ್. 4 ಮಾರ್ಕ್ಸ್ ಅಂದ್ರೆ 1 ಕ್ವಶನ್ ತಪ್ಪಾಯ್ತಪ್ಪ ಅಂದ್ರೆ 1 ಮಾರ್ಕ್ಸ್ ಹೋಗುತ್ತೆ. 2 ಕ್ವಶನ್ ತಪ್ಪಾದ್ರೆ 2 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಹೋಗುತ್ತೆ. ಅದಕ್ಕೋಸ್ಕರ ಸ್ಪರ್ಧಾರ್ಥಿಗಳೇ